ಇದೇನು ಪ್ಲಾಂಟ್ ಅಣ್ಣ ಇದು? ಸರ್ ಇದು ಪಪ್ಪಾಯಿ ಮಾಡ್ತಾ ಇದೀವಿ. ಅಂದ್ರೆ ಸೀಡ್ಸ್ ನಮ್ಮ ಕಡೆ ಭಾಗದಾಗ ಇಲ್ಕಲ್ಗಡ ಮಂಗಳೂರು ಅಂದ್ರೆ ಸೀಡ್ಸ್ ಏರಿಯಾ. ಬಟ್ ನಾವೇನ್ ಮಾಡಿದೀವಿ, ಸೀಡ್ಸ್ ಈಗ 6 ರಿಂದ 7 ವರ್ಷ ಆಯ್ತು. ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಸೀಡ್ಸ್ ಬಿಟ್ಟಿದ್ದೀವಿ. ಈಗೇನ್ ಮಾಡ್ತಿದ್ವಿ, ಕಮರ್ಷಿಯಲ್ ಕಲ್ಲಂಗಡಿ ಮಾಡ್ತಿದ್ವಿ ಸರ್. ಕಮರ್ಷಿಯಲ್ ಅದೇ ನಿಮ್ಗೆ ಹೇಳಿದ್ನಲ್ಲ, ಯಾವ ಋತುಕಾಲದಲ್ಲಿ ಏನನ್ನ ಬೆಳಿಬೇಕು, ಏನನ್ನ ಗ್ರಾಹಕರು ಬಯಸ್ತಾರೆ, ಯಾವ ಆಹಾರ ಪದ್ಧತಿಯನ್ನ ಬೆಳೆದ್ರೆ ಆದಾಯ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅಂದ್ರೆ ಈಗ ಬೇಸಿಗೆಗಾಲ ಪ್ರಾರಂಭ ಆಗುತ್ತೆ. ಇದು ಮಾರ್ಚ್ ಎಂಡ್ ಆಗತ್ಲೆ ಇದು ಕಟಾವಿಗೆ ಬರುತ್ತೆ. ಅಂದ್ರೆ 60-65 ದಿನ ಬೆಳೆಯೋದು. ನಾವೀಗ ಸಸಿನೇ 16 ರಿಂದ 17 ದಿನ ಸಸಿ ಹಾಕಿದೀವಿ. ಸಸಿ ಹಾಕಿದೀವಿ. ಇದಕ್ಕೂ ಕೂಡ ಕುರಿ ಎಟ್ಟಿ ತಪ್ಪಿಸಿ ಎಲ್ಲ ಭೂಮಿಯನ್ನ ಸಿದ್ಧತೆ ಮಾಡ್ಕೊಂಡಿದೀವಿ. ಅಂದ್ರೆ ಭೂಮಿಯನ್ನ ಫಲವತ್ತತೆ ಮಾಡೋದು. ಈಗ ಕುರಿ ಎಟ್ಟಿ ತಪ್ಪೋದು, ಕೊಟ್ಟಿಗೆ ಗೊಬ್ಬರ ಹಾಕೋದು, ಜೀವಾಮೃತ ಹಾಕೋದು, ಗೋಕೃಪಾಮೃತ ಹಾಕೋದು, ಗೋನಂದ ಜಲ ಹಾಕೋದು, ಮೀನದ ಕಷಾಯ ಹಾಕೋದು. ಅಂದ್ರೆ ಭೂಮಿಯಲ್ಲಿ ಫಲವತ್ತತೆಯನ್ನ ಮಾಡ್ಕೊಳ್ಳೋದು. ನಾನು ಹೇಳೋದು ಮೊದಲು ಸಾವಯವಕ್ಕೂ ಒತ್ತು ಕೊಡ್ರಿ. ಇರುವ ಭೂಮಿಯನ್ನ ಫಲವತ್ತತೆಯನ್ನ ಮಾಡಿ ಫಲವತ್ತತೆ ಹೆಚ್ಚಿಸಿ ಒಳ್ಳೆ ಇಳುವರಿ ತಗೊಳ್ಳಿ. ಅಂದ್ರೆ ಭೂಮಿಯಲ್ಲಿ ಎಷ್ಟು ನಾವು ಬದಲಾವಣೆ ಮಾಡ್ತೀವಿ. ಈಗ ಬಂದಿದೆ ನೋಡ್ತೀರಿ, ಸಾಕಷ್ಟು ಆ ಕಂಪ್ನಿ ಈ ಕಂಪ್ನಿ ಕೆಮಿಕಲ್ಸ್ ಬಂದು ಇದೆಲ್ಲ ಹಾವಳಿ ಜಾಸ್ತಿ ಆಗ್ತದೆ. ನಂದು ಸಿದ್ಧಾಂತ ಏನಿರೋದು, ಇರ್ತಕ್ಕಂಥ ಭೂಮಿಯನ್ನ ಫಲವತ್ತತೆ ಮಾಡಿ ಬಿಟ್ಟು ಹೋಗೋದು. ಯಾಕಂದ್ರೆ ಹಿರಿಯರು ಫಲವತ್ತಾದ ಭೂಮಿ ಕೊಟ್ಟಿದ್ದಾರೆ, ನಾವು ಫಲವತ್ತಾದ ಭೂಮಿಯನ್ನೇ ಪೀಳಿಗೆಗಳಿಗೆ ಬಿಟ್ಟು ಹೋಗ್ಬೇಕಂತ ನಂದೊಂದು ಕಾನ್ಸೆಪ್ಟು. ಹಾಗಾಗಿ ರೈತರಿಗೆ ಹೇಳೋದು ಅಷ್ಟೇ, ನಾನು ಅತಿಯಾದ ಬಳಕೆ ಮಾಡಬೇಡ್ರಿ, ಎಷ್ಟು ಬೇಕೋ ಅಷ್ಟು ಮಾಡ್ರಿ. ಈ ಸದ್ಯಕ್ಕೆ ನಾವು 25 ರಿಂದ 30% ಅಷ್ಟೇ ಕೆಮಿಕಲ್ಸ್ ಬಳಕೆ ಮಾಡ್ತೀವಿ. 75% ಹಾಕ್ತೀವಿ. ಈಗ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇಂಥವು ಜೀವಾಮೃತ, ಕೊಟ್ಟಿಗೆ ಗೊಬ್ಬರ ಇಂಥವನ್ನ ಸಾಕಷ್ಟು ಬಳಕೆ ಮಾಡ್ತೀವಿ. ಈಗ ನಿಮಗೆ ಹೇಳಿದ ಒಂದು ತಿಂಗಳು ಈಗ ಇದರಲ್ಲಿ ನೀವು ಒಂದು 200 ರಿಂದ 300 ಕುರಿ ಮಕ್ಕಂಡವೆ ಇದ್ರಾಗೆ. ಅವೆಲ್ಲ ಇಕ್ಕೆ ಆಗ್ತವೆ, ಮತ್ತೆ ಗಂಜಲವನ್ನ ಇದರಲ್ಲಿ ಇಲ್ಲೇ ಬಿಡ್ತವೆ. ಅದೇನಾಗುತ್ತೆ, ಭೂಮಿ ಫಲವತ್ತತೆ ಆಗುತ್ತೆ, ಸಾಕಷ್ಟು ಪೋಷಕಾಂಶಗಳು ಹೆಚ್ಚಾಗುತ್ತೆ. ಅವಾಗ ಏನು ಮಾಡೋದು, ವಿಧವಾದ ಬೆಳೆಗಳನ್ನ ಬೆಳೆಯೋದು. 1 ಎಕರೆ ಪಪ್ಪಾಯಿ, 1 ಎಕರೆ ಬೆಳೆಯಂಗಿಲ್ಲ, 1 ಎಕರೆ ಕಲ್ಲಂಗಡಿ, ಕರ್ಬೂಜ ಬೆಳಿತೀವಿ. ಒಂದೊಂದು ಎಕರೆ. ಬಟ್ ಪಪ್ಪಾಯಿ ಏನು ಬೆಳೆದ್ರೆ 4 ಎಕರೆ, 5 ಎಕರೆ, 6 ಎಕರೆ, 10 ಎಕರೆ. ಈಗ ಹೇಳಿದ್ನಲ್ಲ ನಿಮಗೆ, ಭಾಳ ವಿಸ್ತೀರ್ಣದಲ್ಲಿ ದೊಡ್ಡ ಮಾಡ್ಬೇಕಂತ ಇದೆ. ಅದು ಮುಂದಿನ ಪ್ರಯತ್ನ ಮಾಡ್ತಾ ಇದೀವಿ. ಈ ಸದ್ಯಕ್ಕೆ ಏನ್ ಮಾಡ್ತಾ ಇದೀವಿ, ಇದು 1 ಎಕರೆ ಕಲ್ಲಂಗಡಿ ಮಾಡ್ತಾ ಇದೀವಿ. ಈಗ ಇದು ನನ್ನ ಖಾಲಿ ಹೊಲ. ಹ್ಞೂ ಸರ್. ಈ ಖಾಲಿ ಹೊಲನ ನಾನು ಕಲ್ಲಂಗಡಿ ಹಾಕ್ಬೇಕು ಅಂದ್ರೆ ನಾನು ಯಾವ ತರ ರೆಡಿ ಮಾಡ್ಕೋಬೇಕಣ್ಣ? ನೀವು ಸರಿಯಾದ ಕೊಟ್ಟಿಗೆ ಗೊಬ್ಬರ ಬೇಕು. ಕೊಟ್ಟಿಗೆ ಗೊಬ್ಬರ ಎಷ್ಟು? ಕೊಟ್ಟಿಗೆ ಗೊಬ್ಬರ ನಮಗೆ ಮಿನಿಮಮ್ ಏನಿಲ್ಲ ಅಂದ್ರೆ 2.5-3 ಟ್ರಿಪ್ ಬೇಕಾಗುತ್ತೆ ಟ್ರ್ಯಾಕ್ಟರ್ದು. ಸುಮಾರು ಒಂದು ಟ್ರ್ಯಾಕ್ಟ್ರಿ 3-3.5 ಟನ್ ಬರುತ್ತೆ. ಅದಕ್ಕೆ ಒಂದು ಟ್ರಿಪ್ ತೊಗೊಂಬಂದ್ರೆ ಒಂದು 9 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ನಾವೇನ್ ಮಾಡಿದ್ವಿ, ಕುರಿ ಗೊಬ್ಬರನ ತಪ್ಪಿಸಿದ್ವಿ. ಇಲ್ಲಿ ಅಟ್ಟಿ ಹಾಕ್ತಿವಿ ನಾವು. ಉತ್ತರ ಕರ್ನಾಟಕದಲ್ಲಿ ಅಟ್ಟಿ ಹಾಕೋದಂತೀವಿ ನಾವು. ಒಂದು ಬಾಟ್ನಿ ನೋಡಿದಲ್ಲ, ಆಡು ಭಾಷೆಯಲ್ಲಿ ಬಾಟ್ನಿ ಅಂತಾರೆ. ಒಂದು ಬಾಟ್ನಿ 9 ದಿನಕ್ಕೆ ಹಂಗೈತೆ ತಪ್ಪಿಸಿದೀವಿ. ಯಾವುದೇ ಕೊಟ್ಟಿಗೆ ಗೊಬ್ಬರ ತಗೊಂಬಂದಿಲ್ಲ, ಇಲ್ಲೇ ಕುರಿಯನ್ನ ತಪ್ಪಿಸಿ ಫಲವತ್ತತೆ ಮಾಡ್ಕೊಂಡಿವಿ. ಅದಾದ್ಮೇಲೆ ಇದಕ್ಕೆ ನಾವು ಮಾಗಿಯನ್ನು ಮಾಡ್ಕೊಂಡಿದ್ವಿ. ರೂಟಾವೇಟರ್ ಇರ್ಬೋದು, ಕಂಟಿವೇಟರ್ ಇರ್ಬೋದು, ಮತ್ತು ಕುಂಟಿ ಹೊಡಿಯೋದಿರ್ಬೋದು. ಇದು ಮೃದು ಆಗ್ಬೇಕು ನೋಡಿ. ಈ ಭೂಮಿ ಮೇಲೆ ನಿಂತ್ರೆ ನಿಮ್ಗೆ ಒಂಥರ ಸ್ಮೂತ್ ಆಗಿ ಕಾಣುತ್ತೆ ಇದೆ. ಈ ಭೂಮಿ ಎಷ್ಟು ಸ್ಮೂತ್ ಇದೆ ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ಈ ಮಣ್ಣೆ ನಿಮ್ಗೆ ಹೇಳುತ್ತೆ. ಈ ಭೂಮಿ ಎಷ್ಟು ಸ್ಮೂತ್ ಇದೆ ಅಂದ್ರೆ ಸಾವಯವ ಪದ್ಧತಿ ಸಾಕಷ್ಟು ಬಳಕೆ ಆಗಿದೆ ಅಂತ. ಅಂದ್ರೆ ಅಷ್ಟು ಮಿದು ಇದೆ ಈ ಭೂಮಿ. ಅಂದ್ರೆ ಈ ಮಣ್ಣು ನಾವು ಆ ಮಣ್ಣು ಅಷ್ಟು ಸ್ಮೂತ್ ಆಗಿದೆ, ಸ್ಮೂತ್ ಆಗಿ ಬರ್ಬೇಕಿದು. ಕೈಯಾಗಿ ಹಿಡ್ಕೊಂಡ್ರೆ ಒಂಥರ ಇದ್ರ ಮೇಲೆ ಹೂವಿನ ಮೇಲೆ ಅಡ್ಡಿದಂಗೆ ಆಗ್ಬೇಕು. ಯಾವ್ದೋ ಒಂದು ಕಲ್ ಬಂಡಿ ಮ್ಯಾಗ ಎಳ್ಳಿ ಮೇಲೆ ಅಡ್ಡಿಡ್ದಂಗೆ ಆದ್ರೆ ಅದು ಭೂಮಿ ತನ್ನ ಸತ್ವವನ್ನ ಕಳ್ಕೊತಾ ಇದೆ ಅಂತ ಅರ್ಥ. ನಮ್ಮ ಭೂಮಿ ಸದ್ಯಕ್ಕೆ ಚೆನ್ನಾಗಿ ಫಲವತ್ತತೆ ಮಾಡಿ ಅದಾದ್ಮೇಲೆ ಬೆಡ್ ಹಾಕ್ಯಂತೀವಿ. ಬೆಡ್ ಹಾಕಿದಾಗ ಏನ್ ಮಾಡ್ತೀವಿ, ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕ್ತಿವಿ. ಸರ್ ಟ್ರ್ಯಾಕ್ಟರಿಯಿಂದ ಬೆಡ್ ಹಾಕ್ತಿವಿ. ಬೆಡ್ ಹಾಕಿ ಅದ್ರ ಮೇಲೆ ಡ್ರಿಪ್ ಹಾಕ್ತಿವಿ. ಅಂದ್ರೆ ಸಾಲ್ ಬೇಕಲ್ಲ ಸರ್ ನೀಟಾಗಿ. ಮ್ಯಾರಿ, ಸೀಮಿ, ಬದುವು ಇವು ಯಾಕೆ ಮಾಡಿದ್ದಾರೆ, ಇದೇ ಪದ್ಧತಿ ಬೇಕನ್ನೋದಕ್ಕೆ ಮಾಡಿದ್ದಾರೆ. ಈಗ ನನಗೆ ಇಲ್ಲಿ ಇಲ್ಲಿ ಓಲ್ ಹಾಕಿದ್ವಿ ಸರ್. ಈಗ ಇಲ್ಲಿ ಓಲ್ ಹಾಕೊಂಡಿವಿ. ಇದು ಒಂದೇ ಬೆಡ್. ಇದು ಒಂದು ಬೆಡ್ ಅಲ್ಲಿ 2 ಸಸಿ ಕೊಡ್ತಾವ. ಅಂದ್ರೆ ಇದು 2 ಫೀಟ್ ಬೆಡ್ ಐತಿ. ಇದು 2 ಫೀಟ್ ಬೆಡ್ ಐತಿ. ಇದ್ರಾಗ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಿದ್ವಿ. DAP, ಪೊಟ್ಯಾಶ್ ಹಾಕಿದೀವಿ. ಬೇವಿನ ಹಿಂಡಿ ಹಾಕಿದೀವಿ. ಇದರಲ್ಲಿ ಇಲ್ಲಿ ಒಂದು ಸಸಿ ಕುಂತ್ರೆ ಇಲ್ಲೊಂದು ಸಸಿ ಕುಂದಿರುತ್ತೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಸಸಿ ಕುಂತ್ರೆ ಸ್ವಲ್ಪ ಜಿಗ್ ಜಾಗ್ ಕುಂದಿರುತ್ತೆ. ಅಂತರ ಏನ್ ಬರುತ್ತಣ್ಣ ಇದು? ಸರ್ ಇದರಲ್ಲಿ ಒಂದು ಫೀಟ್ ಬರ್ಬೇಕು. ಆಕ್ಚುಲಿ ಒಂದು 3/4 ಫೀಟ್ ಇದೆ ಇದರಲ್ಲಿ. ಇಷ್ಟು ಡಿಸ್ಟೆನ್ಸ್ ಕೊಟ್ಟು ನಾಟಿ ಮಾಡ್ತೀವಿ. ಈ ಸಸಿ 15 ದಿನ ಸಸಿ ಬಂದಿದೆ. 15 ದಿನ ಸಸಿಯನ್ನ ನಾಟಿ ಮಾಡಕತ್ತೀವಿ. ಪ್ರೆಸೆಂಟ್ ಈಗ ನಾಟಿ ಮಾಡ್ತಾ ಇದೆ. ಈ ತರ ನಾಟಿ ಮಾಡಿ ಅದಾದ್ಮೇಲೆ ಸ್ವಲ್ಪ ಎರೆಜಲ, ಗೋಕೃಪಾಮೃತ ಈ ತರ ಕೊಡೋದ್ರಿಂದ ನಮಗೆ ಒಳ್ಳೆ ಇಳುವರಿ ಬರುತ್ತೆ. ಸ್ವಲ್ಪ ಒಂದು 20% 1261 ಮತ್ತು ಬೋರಾನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಇಂಥವನ್ನ ಸ್ವಲ್ಪ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಒಳ್ಳೆ ಕಾಯಿ, ಕಲರ್, ಶೈನಿಂಗ್, ಶೇಪ್, ಕಲರ್ ಬರುತ್ತೆ. ಈಗ ಆಲ್ರೆಡಿ ನಾವು ಸಾವಯವ ಏನೇ ಕೊಡ್ಬೇಕು ಕೊಟ್ಟಿದ್ದೀವಿ, ಅದರಲ್ಲಿ ಕಲರ್, ಶೇಪ್, ಶೈನಿಂಗ್ ಬಂದೇ ಬರುತ್ತೆ. ಒಂದು 20-25% ಇಂಥವು ಬಳಕೆ ಮಾಡ್ತೀವಿ. ಏನಾದರೂ
ಕೀಟ ಕಂಡು ಬಂದ್ರೆ ಔಷಧಿ ಸ್ಪ್ರೇ ಮಾಡ್ತೀವಿ, ಇಲ್ಲಾಂದ್ರೆ ಔಷಧಿ ಇದೇನು ಈ ಅವಶ್ಯಕತೆ ಕೀಟ ಬಂದ್ರೆ ಯಾವ ತರ ಕೀಟ ಬರುತ್ತೆ ಅಣ್ಣ? ಸರ್ ಏನಿಲ್ಲ, ಇದ್ರಿಗೆ ಬಂದ್ರೆ ಕ್ಯೂಡಿ ಅಂತ ಬರುತ್ತೆ ನಮ್ಮ ಆಡು ಭಾಷೆಯಲ್ಲಿ, ಅದು ಬರುತ್ತೆ. ಮತ್ತೆ ಜಾಸ್ತಿ ಏನಾದ್ರು ನೀರು ಏರಿಯೇಷನ್ ಮಾಡಿದ್ವಿ ಅಂದ್ರೆ, ಬಟ್ ಏನಂದ್ರೆ ನೀರು ಕಂಟ್ರೋಲ್ ಅಲ್ಲಿ ಇರ್ಬೇಕು. ವಿಲ್ಟ್ ಅಂತ ಬರುತ್ತೆ, ಗಿಡನೇ ಒಣಗಿ ಹೋಗ್ಬಿಡುತ್ತೆ. ಆ ತರ ಆಗದಂತೆ ನೋಡ್ಕೋಬೇಕಂದ್ರೆ ಸಾವಯವ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಭೂಮಿ ಫಲವತ್ತತೆ ಇದ್ರೆ ಯಾವ ವಿಲ್ಟ್ ಇಲ್ಲ, ಪಿಲ್ಟ್ ಇಲ್ಲ. ಅದಕ್ಕೆ ಯಾವ ತರ ಔಷಧಿ ಕೊಡ್ಬೇಕಣ್ಣ ಅದಕ್ಕೆ? ಸರ್ ಅವಾಗ ಏನ್ ಮಾಡ್ತೀವಿ, ಅಂತದೇನು ನಮ್ಮ ಭೂಮಿ ಮೇಲೆ ಕಂಡು ಬಂದಿಲ್ಲ. ಸಾಕಷ್ಟು ಕಂಪ್ನಿಗಳು ಲಗ್ಗೆ ಇಟ್ಬಿಟ್ಟಿದ್ದಾವೆ, ಅಂಥವೇನು ಕಂಡು ಬಂದಿಲ್ಲ. ಬಟ್ ನಮಗೆ ಈ ಸದ್ಯಕ್ಕೆ ಇದು 3 ರಿಂದ 6 kg ಬರುತ್ತೆ ಅಂತ ಹೇಳಿದ್ದಾರೆ ಕಾಯಿ. ನಾವು ಆ ನಿರೀಕ್ಷೆಯಲ್ಲಿ ಇದ್ದೀವಿ. ಇದನ್ನ ಈ ಸರಿ ಫಸ್ಟ್ ಹೊಸ ವೆರೈಟಿ ಇದು ವಾಟರ್ ಮಿಲನ್. ಹಾಂ ಸರ್. ಯಾವ ವೆರೈಟಿ ಅಣ್ಣ ಇದು? ಸರ್ ಇದು ವಿಂಡೋಸ್ ಇವ್ರು ಕೊಟ್ಟಾರ ಸರ್, ವೆಲ್ಕಮ್ ಕಂಪ್ನಿ ಅದಂತಂದು. ಅದನ್ನ ನಾವು ಈ ಸಾರಿ ನಾಟಿ ಮಾಡಿದ್ದೀವಿ, ಒಳ್ಳೆ ಚೆನ್ನಾಗಿದೆ. ಈ ಸಾರಿ ಫಸ್ಟ್ ಟೈಮ್ ಮಾಡಿದ್ದೀವಿ ಕಲ್ಲಂಗಡಿ. ಬಟ್ ಸೀಡ್ಸ್ ಜಾಸ್ತಿ ಮಾಡ್ತಿದ್ವಿ, ಬಟ್ ಎಷ್ಟು ನಿರೀಕ್ಷೆ ಬರುತ್ತಂತ ನಿರೀಕ್ಷೆಯಲ್ಲಿ ಇದ್ದೀವಿ. ಆದಾಯ ಎಷ್ಟು ಬರುತ್ತೆ ಅಂತಂದು ನಿರೀಕ್ಷೆಯಲ್ಲಿ ಇದ್ವಿ. ಆದಾಯ ತೊಗೊಂಡ್ಮೇಲೆ ನಮ್ಗೆ ಏನನ್ನೋದು ಒಂದು ಇದು ಸಿಗುತ್ತೆ ಸರ್. ಬಟ್ ನಾನು ಹೇಳೋದಿಷ್ಟೇ, ಯಾವ ಋತುಗಾಲದಲ್ಲಿ ಏನೇನು ಬೆಳಿಬೇಕು, ಆಹಾರ ಪದ್ಧತಿ. ಈಗ ಬೇಸಿಗೆ ಬರ್ತಾ ಇದೆ, ವಾಟರ್ ಮಿಲನ್ನು, ಕರ್ಬೂಜ ಇಂಥವುಗಳನ್ನ ಬೆಳೀರಿ. ಕಬ್ಬು ಜ್ಯೂಸ್ ಕುಡಿತೀವಿ, ಕಲ್ಲಂಗಡಿ ಜಾಸ್ತಿ ಬಳಕೆ ಮಾಡ್ತೀವಿ, ಕರ್ಬೂಜ ಬಳಕೆ ಮಾಡ್ತೀವಿ. ಅಂದ್ರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗುತ್ತೆ. ಈಗ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಪಪ್ಪಾಯಿಗೆ ಬೇಡಿಕೆ ಇರುತ್ತೆ, ಗೋಧಿ ರೊಟ್ಟಿ ಬೇಡಿಕೆ ಇರುತ್ತೆ, ಗೋಧಿ ಉಪ್ಪಿಟ್ಟಿಗೆ ಬೇಡಿಕೆ ಇರುತ್ತೆ. ಆಗ ಕಾಲದಲ್ಲಿ, ಆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಇಂಥ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೋಬೇಕು. ಅಂದ್ರೆ ನಮಗೆ ಆದಾಯ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಮಳೆಗಾಲದಾಗ ತಗೊಂಡ್ರೆ ಕಲ್ಲಂಗಡಿ ಮಾರ್ಕೆಟ್ನಾಗ ಎತ್ಕೊಂಡು ಕುಂತ್ಕೊಂಡ್ರೆ ಅದೇನಂತಾರಲ್ಲ, ಚಿಂತಿಲ್ದಾರ ಸಂತೆ ನಿದ್ದೆ ಮಾಡಿದ್ರಂತೆ, ಹಂಗಾಗುತ್ತೆ. ಹಂಗಾಗ್ಬಾರ್ದಂದ್ರೆ ಯಾವ್ಯಾವ ಋತುಗಾಲದಲ್ಲಿ ಏನೇನು ಬೆಳಿಬೇಕು ಅನ್ನೋದು ರೈತರು ನಮ್ಮಿಂದಾರು ತಗೊಳ್ರಿ. ಸಮಾಜದಲ್ಲಿ ಸಾಕಷ್ಟು ಎಷ್ಟೋ ಜೀವಿಗಳು ಈ ಭೂಮಿಯಲ್ಲಿ ಶ್ರಮಪಟ್ಟು ನಶಿಸಿ ಹೋಗಿದ್ದಾವೆ. ಅಂತ ಕೋಟ್ಯಾನುಗಟ್ಟಲೆ ಇಷ್ಟು ವರ್ಷಗಳಲ್ಲಿ ಭೂಮಿಯನ್ನು ಆಳಿದವರು ಇದ್ದಾರೆ. ಅಷ್ಟೇ ಹೇಳೋದು ನಾನು, ಸರಿಯಾದ ಮಾಹಿತಿನ ತಗೊಳ್ರಿ, ಸರಿಯಾದ ಮಾಹಿತಿ ಪ್ರಕಾರ ಬೆಳೀರಿ. ಯಾರೋ ಬೆಳೆದಾರೆ ಅಂತಂದ್ರೆ ನೀವು ಕೈ ಸುಟ್ಕೊಳಕ್ ಹೋಗ್ಬೇಡ್ರಿ ಸರ್. ಇದು ಆಲ್ಮೋಸ್ಟ್ ಆಲ್ ನೀವು ನಾನು ನೋಡೋ ಪ್ರಕಾರ, ನಾನು ಯಾಕಂದ್ರೆ ಆಲ್ ಕರ್ನಾಟಕನೇ ರೌಂಡ್ ಆಗ್ತಾ ಇರ್ತೀನಿ. ಕೃಷಿ ಅಧ್ಯಯನ ಪ್ರವಾಸ ಇರ್ಬೋದು, ನಾನೇ ಓನ್ ಆಗಿ ನಮ್ಮ ರೈತರ ತೋಟಕ್ಕೆ ಹೋಗ್ತೀನಿ. ಕಪ್ಪು ನೆಲದಲ್ಲಿನೂ ಬೆಳಿತಾರೆ. ಬಟ್ ಏನಂದ್ರೆ ನೀರು ಬಸಿದು ಹೋಗ್ಬೇಕು ಸರ್, ನೀರು ನಿಲ್ಬಾರ್ದು ಆ ಭೂಮಿಯಲ್ಲಿ. ಹಾ ಸರ್, ಆ ತರ ನೀರು ನಿಲ್ಬಾರ್ದು. ಅಲ್ಲಿ ಸ್ವಲ್ಪ ಈಗ ಪೈಪ್ ಲೈನ್ ಲೀಕೇಜ್ ಆಗಿದೆ, ಅಲ್ಲಿ ನೀರು ನಿಂತಿದೆ. ಬಟ್ ಮಳೆಗಾಲದಲ್ಲಿ ಹೇಳ್ತಾರೆ ಅದು ನೀರು ಬಸಿದು ಹೋಗುವಂಥದ್ದು. ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಮತ್ತು ಬ್ಲಾಕ್ ಸಾಯಿಲ್ ಅಲ್ಲಿ ಬೆಳಿತಾರೆ. ಮರಳು ಮಿಶ್ರಿತ ಸರ್. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎರಿ ಮತ್ತು ಮರಳು ಮಿಶ್ರಿತ ಭೂಮಿ ಮತ್ತು ಕೆಂಪು ಭೂಮಿ ಬರ್ತವೆ. ಆ ಭೂಮಿಯಲ್ಲಿ ಒಳ್ಳೆ ಸೂಕ್ತ. ಬಟ್ ಋತುಗಾಲ ಇಂಪಾರ್ಟೆಂಟ್ ಸರ್. ಈ ನೀರು ನಾವು ಯಾವ ತರ ಕೊಡ್ಬೇಕಣ್ಣ ಸರ್? ಇದಕ್ಕೆ ಈ ಸದ್ಯಕ್ಕೆ ಏನು ಅಂತ ಬರೋ ಜಾಸ್ತಿ ನೀರಿಲ್ಲ. ಫಸ್ಟ್ನೇ ದಿನ ಒಂದು 3 ತಾಸು ಕೊಡ್ತೀವಿ. ಅದಾದ್ಮೇಲೆ 40 ನಿಮಿಷ 50 ನಿಮಿಷ ಕೊಡ್ತೀವಿ. 3 ದಿನಕ್ಕೆ ಒಂದ್ಸಾರಿ ಕೊಡ್ತೀವಿ. ಈಗ ಯಾಕಂದ್ರೆ ಇನ್ನು ಚಳಿಗಾಲದಲ್ಲಿ ಯಾವಾಗ ಈ ಚಳಿಗಾಲ ಕಳಿತೀವಿ ಅವಾಗ ನೀರು ಜಾಸ್ತಿ ಬೇಡಿಕೆ ಆಗುತ್ತೆ. 4 ತಾಸು 5 ತಾಸು ಹಿಂಗೆಲ್ಲ ಕೊಡ್ಬೇಕಾಗುತ್ತೆ. ಒಂದಿನ ಬಿಟ್ಟು ಒಂದಿನ ಅಥವಾ 3 ದಿನಕ್ಕೆ ಒಂದ್ಸಾರಿ. ಅಂದ್ರೆ ಅದು ಈಗ ಹೇಳ್ತೆ ಸರ್. ಈಗ ನೀವು ಇಲ್ಲಿ ಸಸಿ ಹೆಚ್ಚಿವಿ ಅಂದ್ರೆ ಈ ಸಸಿ ಹೇಳುತ್ತೆ ನನಗೆ ಆಹಾರ ಬೇಕಪ್ಪ ಅಂತ ಕೇಳ್ತದೆ ನಮ್ಮನ್ನ. ಅವಾಗ ಅದಕ್ಕೆ ನೀರು ಕೊಡ್ಬೇಕಾಗುತ್ತೆ. ಇವತ್ತು ಹಚ್ಚಿದೀವಿ, ಈಗ ಆಲ್ರೆಡಿ ನೀರನ್ನು ಹೋಗ್ತಾ ಇದೆ, ಸಸಿನೂ ನಾಟಿ ಮಾಡ್ತಾ ಇದೆ. ಅಂದ್ರೆ ಅದು ನಮ್ಮನ್ನ ಗೊತ್ತಾಗ್ಬಿಡುತ್ತೆ ಸರ್. ಯಾವ ಕೃಷಿಯನ್ನ ಮಾಡ್ತಾ ಇದೀವಿ, ಅದಕ್ಕೆ ಏನ್ ಬೇಕು, ಏನ್ ಆಹಾರ ಕೊರತೆ ಆಗಿದೆ, ಏನು ರೋಗ ಬಂದಿದೆ, ಅದೆಲ್ಲ ಗೊತ್ತಾದಾಗ ಅದನ್ನ ಆಗಿಂದಾಗ ನಾವು ಏನು ನೀರು ಎಷ್ಟು ಕೊಡ್ಬೇಕು, ಔಷಧ ಎಷ್ಟು ಕೊಡ್ಬೇಕು, ಆ ಹಂತದಲ್ಲಿ ನಾವು ಕೊಟ್ಕೊಂತ ಹೋಗ್ತೀವಿ ಸರ್.